ಅವಳ ರಕ್ಷಣೆಗೆ, ಆತ್ಮರಕ್ಷಣೆಗೆ ಹೊರಡಿ. ವೃಷಭ ಎತ್ತನ್ನು ಹಿಡ್ಕೊಂಡು ಎತ್ತಿನ ಮೇಲೆ ಒಂದು ಪಲ್ಲಕ್ಕಿಯನ್ನಿಟ್ಟು ಅವಳನ್ನು ಅದರಲ್ಲಿ ಕೂರಿಸಿ, ಅವಳಿಗೆ ಬೇಜಾರಾಗಬಾರದು, ಬೇಕಾದಷ್ಟು ಆಭರಣ ಎಲ್ಲವನ್ನು ಕೊಟ್ಟು, ಆಟದ ಸಾಮಾನು, ಚೆಂಡು, ಗೊಂಬೆ, ಕನ್ನಡಿ ಇಂಥದ್ದೆಲ್ಲ ಇಟ್ಟು ಅವಳೊಟ್ಟಿಗೆ ಇವರೆಲ್ಲ ಹೊರಡ್ತಾರೆ. ಇವನ ಹೃದಯದಲ್ಲಿ ಶಾಂತ ಭಾವ ಇದೆ, ಬಂದದ್ದನ್ನು ಸ್ವೀಕಾರ ಮಾಡಬೇಕು ಅನಿವಾರ್ಯ. ಹೋದರು. ಏನು ಹೋಗುವ ಒಂದು ರಭಸ ನೋಡಬೇಕಿತ್ತ ಇವಳು. ತ್ವರಯ ಅಪ್ಪನ ಮನೆ ಅಂತ ಹೇಳುವ ಒಂದು ಅಂಟು, ಆ ಅಂಟು ಯಾವತ್ತೂ ಕೂಡ ಬಿಡುವುದಿಲ್ಲ. ಆ ಭಾವದಲ್ಲಿ ಅವಳು ಹೋಗ್ತಾಳೆ. ಯಜ್ಞಶಾಲೆ, ದಕ್ಷನ ಯಜ್ಞಶಾಲೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ ಕಾಲಕ್ಕೆ ಯಾರೂ ಕೂಡ ಅವಳನ್ನು ಆದರಿಸುವುದಿಲ್ಲ, ಯಜಮಾನನ ಭಯದಿಂದ. ಅವಳ ಅಕ್ಕಂದಿರು, ತಾಯಿ ಇವರಿಷ್ಟನ್ನು ಬಿಟ್ಟು ಉಳಿದವರು ಯಾರೂ ಕೂಡ ಮುಖ ಎತ್ತಿ ನೋಡುವುದಿಲ್ಲ. ತಂದೆ ಅಂತೂ ಬಿಡು, ಮುಖ ಎತ್ತಿ ನೋಡುವುದಿಲ್ಲ. ಅವರು ಏನೋ ಸತೀದೇವಿ ಬಂದಿದ್ದಾಳೆ, ಮಗಳು ಬಂದಿದ್ದಾಳೆ ಅಂತ ಹೇಳಿಕೊಂಡು ಒಂದಷ್ಟು ಉಪಾಯನಗಳನ್ನು, ಉಡುಗೊರೆಗಳನ್ನು ಕೊಡಬೇಕು ಅಂತ ಹತ್ತಿರ ಬರ್ತಾರೆ. ಬೇಡ, ತಲೆ ಎತ್ತಿ ನೋಡುವುದಿಲ್ಲ. ಯಾಕೆ? ಅಪ್ಪನೇ ನನ್ನನ್ನು ಗಮನಿಸಲಿಲ್ಲ, ಗುರುತಿಸಲಿಲ್ಲ ಅಂತ ಆದರೆ ನಾನು ಇವರು ಕೊಟ್ಟದ್ದನ್ನು ಯಾಕೆ ತೆಕ್ಕೊಳ್ಬೇಕು? ಬೇಡ. ನನ್ನ ಪತಿದೇವರಿಗೆ ಆಹುತಿ ಕೊಡ್ತಾ ಇಲ್ಲ ಇವರು, ನನ್ನ ಪತಿದೇವರನ್ನು ಯಜ್ಞಭಾಗದಲ್ಲಿ ವಿರೋಧ ಮಾಡಿ ದೂರ ಇಟ್ಟಿದ್ದಾರೆ. ಏ ಅಪ್ಪಯ್ಯ, ನೀನೆಂತ ಬೆಪ್ಪಯ್ಯ ನೀನು ಅಂತ ಹೇಳಿ ಬೈಯುವುದಕ್ಕೆ ತೊಡಗ್ತಾನೆ. ಶಿವ ಅಂತ ಹೇಳುವಂತಹ ಆ 2 ಅಕ್ಷರಗಳ ಮಹತ್ವ ನಿನಗೆ ಗೊತ್ತುಂಟ? ನೀನು ಕೇವಲ ದೇಹಾತ್ಮವಾದಿಯಾಗಿಯೇ ಇದ್ದಿ. ದೇಹವನ್ನೇ ದೇವರು ಅಂತ ತಿಳ್ಕೊಳ್ಳುವವರು. ದೇಹವೇ ದೇವರಲ್ಲ. ಅದು ದೇವರಿರುವುದಕ್ಕೆ ಒಂದು ಜಾಗ, ಅದು ದೇಹವೇ ದೇವರಾಗದು ಯಾವತ್ತೂ ಕೂಡ. ಅಂಥವ್ರ ದೇಹವೇ ದೇವರು ಅಂತ ಹೇಳಿಕೊಂಡು ಇರ್ತಾರೆ. ಆದರೆ ದೇಹೋ ದೇವಾಲಯ ಪ್ರೋಕ್ತ ಅಂತ ನಮಗೆ ಅದರ ಸಂಗತಿಯೇ ಗೊತ್ತಿಲ್ಲ, ಹೇಳೋದು ಮಾತ್ರ. ದೇಹೋ ದೇವಾಲಯ ಪ್ರೋಕ್ತ, ಜೀವೋ ದೇವಸ್ಥದ, ಅದರ ಸಂಗತಿ ಇದು. ಅದು ಗರ್ಭಗುಡಿ. ಇದು ಗರ್ಭಗುಡಿಯ ಹೊರಗಿನ ಪ್ರಾಂಗಣ. ಇದು ಅದರ ಒಳಗಡೆ ಇರೋದು ಗರ್ಭಗುಡಿ, ಅದರ ಒಳಗಡೆ ಇರೋದು ಆ ಜೀವಸ್ವರೂಪಿಯಲ್ಲಿ ಜೀವನಾಮಕನಾಗಿರುವಂತಹ ಚೈತನ್ಯ ಶಕ್ತಿ. ಅಂತಹ ಶಕ್ತಿಯ ಕುರಿತಾಗಿ ನಿನಗೆ ಜ್ಞಾನ ಇಲ್ಲ. ನೀನು ಕೇವಲ ದೇಹವನ್ನೇ ಆತ್ಮ ಭಗವಂತ ಅಂತ ಹೇಳಿ ಆರಾಧಿಸುವನು. ಬಾಹ್ಯಾರಾಮ, ನಿನ್ನಿಂದಾಗಿ ನಾ ಹುಟ್ಟಿದೆ ಅಂತ ಹೇಳುವುದಕ್ಕೆ ನನಗೆ ಅಸಹ್ಯವಾಗ್ತದೆ, ನಾಚಿಕೆಯಾಗ್ತದೆ. ಹಾಗಾಗಿ ನಾನು ಈ ದೇಹವನ್ನು ಉಳಿಯಗೊಡುವುದಿಲ್ಲ. ನಿನ್ನಿಂದ ಹುಟ್ಟಿದಂತಹ ದೇಹ ಅದು ಇಲ್ಲಿಯೇ ನಾಶವಾಗಬೇಕು, ಏನು ಮಾಡಬೇಕದಕ್ಕೆ ಅಂತ ಹೇಳಿ ಸತೀದೇವಿ ಯಾಗಶಾಲೆಯಲ್ಲಿ ಅತ್ಯಂತ ಶುದ್ಧ ಮಾನಸಳಾಗಿ ಉಟ್ಟು ಪೀತವಸ್ತ್ರವನ್ನು ಧರಿಸಿ ಆಚಮನವನ್ನು ಮಾಡಿ ತನ್ನ ಹೊರಗಿನ ಎಲ್ಲ ಇಂದ್ರಿಯಗಳನ್ನು ಒಳಮುಖವನ್ನಾಗಿಸ್ತಾಳೆ. ಹಂತ ಹಂತವಾಗಿ ಮೂಲಾಧಾರದಿಂದ ಪ್ರಾರಂಭಿಸಿ ತನ್ನ ಎಲ್ಲ ಶಕ್ತಿಗಳನ್ನು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಹೇಳುವಂತಹ ಎಲ್ಲ ಶಕ್ತಿಗಳನ್ನು ಒಂದೊಂದೇ ಹಂತ ಹಂತವಾಗಿ ಏಳಿಸ್ತಾ ಬರ್ತಾಳೆ. ಕಂಠಕ್ಕೆ ಬಂತು. ಕಂಠದಿಂದ 2 ಹುಬ್ಬುಗಳ ಮಧ್ಯದಲ್ಲಿ ತನ್ನ ಪಂಚಪ್ರಾಣಗಳನ್ನು ಕೂಡ ಸ್ಥಿರಗೊಳಿಸಿದ್ದಾಳೆ. ಆ ಕಾಲದಲ್ಲಿ ಬೇರಾವುದನ್ನು ಕೂಡ ನೆನೆಸುತ್ತಾ ಇಲ್ಲ. ನೆನೆಸುವುದು ಅವನನ್ನೊಬ್ಬನನ್ನೇ. ಯಾಕೆ? ಇಲ್ಲಿ ನನ್ನನ್ನು ಅವಮಾನಿಸಿದ್ದಾರೆ, ಇಲ್ಲಂತೂ ನಾನು ಉಳಿಯುವ ಹಾಗಿಲ್ಲ, ಹಾಗೆಂತ ಗಂಡನ ಮನೆಗೆ ಹೋಗಲೇ? ಹೋದರೆ ನನಗೆ ಅವ ಹೇಳಿದ್ದನ್ನು ನಾನು ತಿರಸ್ಕರಿಸಿ ಬಂದೆನಲ್ಲ, ಹಾಗಾಗಿ ನಾನು ಹೋದ ಕಾಲಕ್ಕೆ ನನಗೆ ಅಲ್ಲಿಂದ ಪುರಸ್ಕಾರ ಇಲ್ಲದೆ ಇದ್ದರೆ ತಿರಸ್ಕಾರವೇ ಆಯಿತು ಅಂತಾದರೆ ಹಾಗೆಂತ ಅವನನ್ನು ನಾನು ಬಿಡುವ ಹಾಗೆ ಉಂಟೆ? ತ್ರಿಲೋಕಾಧಿಪತಿ, ಮಹಾಶಕ್ತಿ, ಜಗನ್ನಿಯಾಮಕ, ಅವನನ್ನು ಬಿಡುವುದಕ್ಕೆ ಸಾಧ್ಯವೇ? ಹಾಗೆಂತ ಈ ದೇಹವನ್ನು ಹೊತ್ತುಕೊಂಡಲ್ಲಿಗೆ ಹೋಗಲಾರೆ.
ಈ ದೇಹವನ್ನು ಇಲ್ಲಿ ಉಳಿಯಗೊಡಲಾರೆ. ಈ ಕೇವಲವಾದಂತಹ ಶವಸದೃಶವಾದಂತಹ ದಕ್ಷನಿಂದ ಹುಟ್ಟಿದಂತಹ ಈ ಶರೀರವನ್ನು ನಾನು ಇಲ್ಲಿಯೇ ತ್ಯಜಿಸಬೇಕು ಅಂತ ನಿಶ್ಚಯಿಸಿದಂತಹ ಆ ಮಹಾಮಾತೆ ಧ್ಯಾನಿಸುತ್ತಾ ಧ್ಯಾನಿಸುತ್ತಾ ಇಷ್ಟರವರೆಗೆ ಎಲ್ಲಿಗೆ ನಾ ಹೋಗಿ ಸೇರಬೇಕಿನ್ನು? ಅಲ್ಲಿಗೆ. ಎಲ್ಲಿಗೆ? ಕೈಲಾಸವಾಸಿಯಾದಂತಹ ಆ ಪರಮೇಶ್ವರ ಮದುವೆಯಾದ ಅನಂತರದಲ್ಲಿ ನಿರಂತರವಾಗಿ ಅವ ತೋರಿದಂತಹ ಪ್ರೀತಿ ವಾತ್ಸಲ್ಯ ಆಹಾ ಪ್ರತಿನಿತ್ಯವೂ ಕೂಡ ತನ್ನ ತೊಡೆಯ ಮೇಲೆ ನನ್ನ ತಲೆಯನ್ನಿರಿಸಿ ನನ್ನನ್ನು ಮುದ್ದಾಡುತ್ತಾ ಇದ್ದಂತಹ ಆ ಸೌಭಾಗ್ಯದ ದಿನಗಳೆಷ್ಟು. ಅಂತಹ ಪ್ರೀತಿಯನ್ನು ತೋರಿದಂತಹ ಆ ನನ್ನ ಪತಿದೇವರನ್ನೇ ನಾನು ಸೇರಬೇಕು. ಹಾಗಾಗಿ ಭರ್ತುಶ್ಚ ಆ ಗಂಡನ ಪಾದವನ್ನು ನೆನೆಸ್ತಾಳೆ. ಅವನನ್ನು, ಅವನ ಇಡೀ ಶರೀರದ ಅಂಗಾಂಗಗಳನ್ನು ಸ್ಮರಿಸ್ತಾಳೆ. ಅದೊಂದೇ ಕಾಣ್ತದೆ, ಬೇರಾವುದೂ ಕೂಡ ಕಾಣುವುದಿಲ್ಲ. ಅವಳ ಆ ಚಿಂತೆ ಎಲ್ಲ ಅಲ್ಲಿಗೆ ಹೋಗಿ ಸೇರಿದೆ. ಮಾನಸಿಕವಾಗಿ ಆಂತರಂಗಿಕವಾಗಿ ಕೈಲಾಸಕ್ಕೆ ಸೇರಿದ್ದಾಳೆ ಅವಳು. ತನ್ಮೂಲಕವಾಗಿ ಎಲ್ಲ ಬಾಹ್ಯವಾದ ಭಾವವನ್ನು ತೊರೆದ ಕಾಲಕ್ಕೆ ವಾಯು ಮತ್ತು ಅಗ್ನಿಗಳ ಸಮಾಗಮ ಆಯಿತು ಹೃದಯದಲ್ಲಿ. ಸಮಾಗಮ ಆದ ಹಾಗೆ ಯೋಗ ಸಿದ್ಧಿಯಿಂದ ಸಂಪಾದಿಸಿದಂತಹ ಮಹಾದ್ಭುತವಾದಂತಹ ಶಕ್ತಿಯಿಂದ ಆ ಮಹಾಯೋಗಿನಿ ಮಹಾಯೋಗೇಶ್ವರಿ ಆದಂತಹ ಸತೀದೇವಿ ಶರೀರದ ಒಳಗಿಂದಲೇ ಅಗ್ನಿಯನ್ನು ಸೃಷ್ಟಿ ಮಾಡಿ ಆ ಅಗ್ನಿ ಉರಿಯುತ್ತಾ 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 ಹೊರಗಡೆ ಪ್ರಕಟವಾಗಿ ಇಡೀ ಭಸ್ಮವಾಗಿ ಹೋಗ್ತದೆ ಸತೀದೇವಿಯ ಶರೀರ. ನೋಡುತ್ತಿದ್ದ ಹಾಗೆ ಸರ್ವ ಭಸ್ಮವಾಗಿ ಹೋಯಿತು. ಇದ್ದವರೆಲ್ಲರೂ ಕೂಡ ಹಾಹಾಕಾರವನ್ನು ಹಾಕ್ತಾ ಇದ್ದಾರೆ. ಮೇಲಿನ ದಿವ್ಯ ಶಕ್ತಿಗಳೆಲ್ಲ ಅಲ್ಲಿಂದ ನೋಡ್ತಾ ಇದ್ದಾರೆ, ಆತಂಕಿತರಾಗಿದ್ದಾರೆ. ಇನ್ನು ಮುಂದೇನು ಕಾದಿದೆ ನಮಗೆ ಈ ಲೋಕಕ್ಕೆ? ಇವನಿಗೆ ಹೋಗುವ ಕಾಲಕ್ಕೆ ಬಂದಂತಹ ಬುದ್ಧಿ ದಕ್ಷನಿಗೆ, ಎಂತಹ ಒಂದು ಮಹಾ ಮೂರ್ಖನಾಗಿ ಬಿಟ್ಟ ಈ ದಕ್ಷ ಅಂತ ಅಲ್ಲಿದ್ದವರೆಲ್ಲರೂ ಕೂಡ ಮಾತಾಡಿಕೊಳ್ತಾ ಇದ್ದಾರೆ. ಇವಳ ಜೊತೆಗೆ ಬಂದವರೆಲ್ಲರೂ ಕೂಡ ಶಿವನ ಗಣಗಳೆಲ್ಲ ಆ ದಕ್ಷನ ಮೇಲೆ, ದಕ್ಷನ ಕಡೆಯವರ ಮೇಲೆ ಆಕ್ರಮಣ ಮಾಡ್ತಾರೆ. ಅವರನ್ನೆಲ್ಲ ಇವರು ಸೋಲಿಸ್ತಾರೆ ದಕ್ಷನ ಕಡೆಯವರು. ಉಳಿದವರೆಲ್ಲ ನೇರವಾಗಿ ಅಲ್ಲಿಂದ ಓಡಿ ತಪ್ಪಿಸಿಕೊಂಡು ಕೈಲಾಸಕ್ಕೆ ಬಂದು ಸೇರುತ್ತಾರೆ. ಶಿವ ಕೈಲಾಸದಲ್ಲಿ ಶಾಂತಮೂರ್ತಿಯಾಗಿದ್ದಾನೆ. ಆ ಕಾಲಕ್ಕೆ ಅಧ್ಯಾತ್ಮ ತತ್ವಜ್ಞರಾದ ದೇವದರ್ಶನರಾದ ಶ್ರೀನಾರದರು ಕೈಲಾಸಕ್ಕೆ ಬರ್ತಾರೆ. ಏನು ಸ್ವಾಮಿ, ಯಾಕೆ ಬಂದಿರಿ? ಏನಿಲ್ಲ, ಅಂದಿನಿಂದ ಮೊನ್ನೆಯವರೆಗೆ ಅತ್ಯಂತ ಪ್ರೀತಿಯಿಂದ ವಾತ್ಸಲ್ಯದಿಂದ ಕೊಂಡಾಟ ಮಾಡುತ್ತಾ ಮುದ್ದಾಡುತ್ತಾ ಇದ್ದಂತಹ ಸತೀದೇವಿ ತನ್ನ ಶರೀರವನ್ನು ಕಳ್ಕೊಂಡಳು. ಏನೋ ಸತೀದೇವಿಯ ದೇಹೋತ್ಸರ್ಗವಾಯಿತೆ. 14 ಲೋಕಗಳೇ ಸುಟ್ಟು ಭಸ್ಮವಾಗಿ ಹೋಗುವ ತೆರದಲ್ಲಿ ಸಮಗ್ರವಾದಂತಹ ಭೂಮಂಡಲ ಅಲ್ಲ, ಅಲ್ಲಿಂದ ಮೇಲೆ 7, ಅಲ್ಲಿಂದ ಕೆಳಗೆ 2, 7, ಹೀಗೆ 14 ಲೋಕಗಳು ಕರಕಲಾಗುವ ತೆರದಲ್ಲಿ ಶಿವ ಸಿಟ್ಟುಗೊಳ್ತಾನೆ. ಸಿಟ್ಟುಗೊಂಡ ಕಾಲಕ್ಕೆ ತನ್ನ ಜಟೆಯಿಂದ ಒಂದು ಕೂದಲನ್ನು ತೆಗೆದು ನೆಲಕ್ಕೆ ಅಪ್ಪಳಿಸಿದ ಕಾಲಕ್ಕೆ ತಥೋತಿ ಕಾಯ, ವಿಸ್ತಾರವಾದಂತಹ ಶರೀರವನ್ನು ಹೊಂದಿರುವಂತಹ ಒಂದು ಮಹಾಶಕ್ತಿ ಅಲ್ಲಿಂದ ಎದ್ದು ನಿಂತ ಕಾಲಕ್ಕೆ ದ್ಯುಲೋಕಕ್ಕೆ ಅದರ ಶರೀರ ಸ್ಪರ್ಶಿಸ್ತಾ ಇದೆ. ಅಂತಹ ಆ ಒಂದು ಹಂತದಲ್ಲಿ ಕೈಗಳೆರಡನ್ನೂ ಮುಗಿದಂತಹ ಆ ಮಹಾಶಕ್ತಿ ಶಿವನ ಎದುರಲ್ಲಿ ಬಂದು, ಅಪ್ಪಯ್ಯ ನಾನೇನು ಮಾಡಬೇಕು ಅಂತ ಕೇಳ್ತದೆ. ನೀನು ದಕ್ಷಂ ಸಯಜ್ಞಂ ಜಹಿ, ನೀನು ಈಗಲೇ ಇಲ್ಲಿಂದ ಹೊರಡಬೇಕು. ಆಯುಧಧಾರಿಯಾಗಿ ಹೋಗಿ ಯಜ್ಞ ಸಹಿತನಾಗಿ ಆ ದಕ್ಷನನ್ನು ವಧಿಸಬೇಕು. ನೀನು ಅಲ್ಲಿಂದ ಮುಂದೆ ನೀನು ವೀರಭದ್ರನೆನಿಸಿಕೊಂಡು ನನ್ನ ಈ ಎಲ್ಲ ಗಣಗಳಿಗೆ ನೀನು ಅಗ್ರಣಿಯಾಗಿರುತ್ತೀ. ಹೋಗು, ಶುಭವಾಗಲಿ, ನಡೆ ಇಲ್ಲಿಂದ. ಹಾಗೆ ಹೇಳಿದ್ದೇ ತಡ. ಅತ್ಯದ್ಭುತವಾದಂತಹ ಶರೀರಿಯಾದ ನಾನಾ ಪ್ರಕಾರದ ಆಯುಧಗಳನ್ನು ಶರೀರದಲ್ಲಿ ಧರಿಸಿರುವ, ವಿಕಾರವಾದ ಮುಖವುಳ್ಳ,
ವೀರಭದ್ರ ನಾಮಕನಾದಂತಹ ಆ ಮಹಾಶಕ್ತಿ ಶಿವನ ತಮಸ್ಸಿನ ಪ್ರತಿರೂಪ. ಅದು ತನ್ನೆಲ್ಲರನ್ನು ಸೇರಿಸಿಕೊಂಡು ಇಡೀ ಭೂಮಿಯೇ ಅಲುಗಾಡುವ ತೆರದಲ್ಲಿ ದಕ್ಷನ ಯಾಗಶಾಲೆಯತ್ತ ತೆರಳಿದೆ. ಹೋಮ ಮಾಡ್ತಾ ಇದ್ದಂತಹ ಅಲ್ಲಿದ್ದ ಎಲ್ಲರೂ ಕೂಡ ಆಶ್ಚರ್ಯಗೊಳ್ತಾರೆ. ಇದ್ದಕ್ಕಿದ್ದ ಹಾಗೆ ಧೂಳು ಎಬ್ಬಿದೆ ಯಜ್ಞಶಾಲೆಯ ಹೊರಭಾಗದಲ್ಲಿ. ಯಾಕೆ ಇದು ಈ ರೀತಿಯ ಬಿರುಗಾಳಿ? ಎಲ್ಲಿ ಕಳ್ಳಕಾಕರು ಬಂದ್ರೋ ಹೇಗೆ? ಛೇ ಛೇ ಛೇ, ಕಳ್ಳಕಾಕರು ಹೇಗೆ ಬಂದಾರು? ಈ ಕಾಲದಲ್ಲಿ ಪ್ರಾಚೀನ ಬರಿಹಿ ರಾಜನೇ ಆಗಿರುವಾಗ ಯಾವ ಕಳ್ಳಕಾಕರಿಗೆ ಈ ಭೂಭಾಗದಲ್ಲಿ ಸ್ಥಾನ ಇದೆ? ಹಾಗಾಗಿ ಅದಲ್ಲ. ಮುಂದೇನು? ಆದರೆ ಏನಾಯಿತು ಅಂತ ನೋಡ್ತಾ ಇರುವಾಗ ನೇರವಾಗಿ ಆಕ್ರಮಣ ಮಾಡಿದರು ಯಾಗಶಾಲೆಗೆ. ಬಂದವರೇ ಈ ಶಿವನ ಗಣಗಳು, ವೀರಭದ್ರ ಎಲ್ಲ ಬಂದು ಇಡೀ ಯಾಗಶಾಲೆಯನ್ನು ಹುಡಿ ತೆಗೆದರು. ಯಾಗಶಾಲೆಯ ಕಂಬಗಳನ್ನೆಲ್ಲ ನಾಶ ಮಾಡಿದರು, ಪತ್ನಿ ಶಾಲೆಯನ್ನು ನಾಶ ಮಾಡಿದರು, ಯಜ್ಞಕುಂಡದ ಮೇಖಲೆಯನ್ನು ಹುಡಿ ತೆಗೆದರು, ಅಗ್ನಿಯನ್ನು ನಾಶ ಮಾಡಿದರು ಮೂತ್ರ ವಿಸರ್ಜನೆಯ ಮೂಲಕವಾಗಿ. ಅಲ್ಲಿದ್ದಂತಹ ಯಾವ ಸ್ತ್ರೀಯರೆಲ್ಲ ಇದ್ದರು ಅವರನ್ನೆಲ್ಲ ಬೈಯುವುದಕ್ಕೆ ತೊಡಗಿದರು. ಮಾತ್ರ ಅಲ್ಲ, ಕುಲಪುರೋಹಿತರನ್ನು ಅಲ್ಲಿಂದ ಪ್ರಾರಂಭಿಸಿ ಅಲ್ಲಿದ್ದಂತಹ ಯಾರೆಲ್ಲ ಉಪಹೋಮಕ್ಕೆ ಬಂದಿದ್ದರು ಅವರನ್ನೆಲ್ಲ ಹಿಡ್ಕೊಂಡ್ರು. ಒಬ್ಬೊಬ್ಬರನ್ನು ಒಂದೊಂದು ಕಂಬಕ್ಕೆ ಕಟ್ಟಿ ಹಾಕಿದರು. ಕುಲಪುರೋಹಿತರನ್ನೊಂದು ಕಂಬಕ್ಕೆ ಕಟ್ಟಿ ಹಾಕಿದರು, ಇನ್ನೊಬ್ಬನನ್ನು ಇನ್ನೊಂದು ಕಂಬಕ್ಕೆ ಕಟ್ಟಿ ಹಾಕಿದರು. ಎಲ್ಲ ಕಟ್ಟಿ ಹಾಕಿ ಪೆಟ್ಟು ಕೊಡೋದಕ್ಕೆ ಶುರು ಮಾಡಿದರು, ಕಲ್ಲು ಬಿಸಾಡಲಿಕ್ಕೆ ಶುರು ಮಾಡಿದರು. ಯಾರೆಲ್ಲ ಆವತ್ತು ಅಲ್ಲಿ ನಗಾಡ್ತಾ ಇದ್ರು, ಕಣ್ಣು ಮಿಟುಕಿಸುತ್ತಾ ಮಾಡು ಅಂತ ಹೇಳಿಕೊಂಡು ಹೇಳ್ತಾ ಇದ್ರು, ಯಾರೆಲ್ಲ ಮೀಸೆ ತಿರುಗಿಸ್ತಾ ಇದ್ರು, ಕುಲಪುರೋಹಿತರು ಮೀಸೆ ತಿರುಗಿಸುತ್ತಾ ಮಾತಾಡು ಅಂತ ಹೇಳಿದ್ರಂತೆ. ಹಾಗಾಗಿ ಅವರ ಇದನ್ನು ಹಿಡಿದು ಗಡ್ಡ ಮೀಸೆಯನ್ನು ಹಿಡಿದು ಎಳೆದು ಹಾಕಿದ್ರು. ಯಾರೋ ಒಬ್ಬ ಕಣ್ಣು ಮಿಟುಕಿಸುತ್ತಾ ಸಂಚ ಮಾಡುತ್ತಾ ಇನ್ನೂ 2 ವಾಕ್ಯದಲ್ಲಿ ಬೈ ಅಂತ ಹೇಳ್ತಾ ಇದ್ರಂತೆ. ಅಂತಹ ಆ ವ್ಯಕ್ತಿಯನ್ನು ಈ ಶಿವನ ಗಣ ಕಣ್ಣನ್ನು ಕುಕ್ಕಿ ತೆಗೆದು, ಒಬ್ಬ ಹಲ್ಲು ತೋರಿಸಿ ನಗಾಡ್ತಾ ಒಳ್ಳೆ ಕೆಲಸ ಮಾಡಿದಿ ಅಂತ ಹೇಳ್ತಾ ಇದ್ರಂತೆ. ಅವನನ್ನು 4 ಕಪಾಳಕ್ಕೆ ಬಾರಿಸಿ ಅವನ ಹಲ್ಲನ್ನು ಮುರಿದು, ಕೊನೆಗೆ ಈ ವೀರಭದ್ರ ಇದ್ದವನು ನೇರವಾಗಿ ದಕ್ಷ ಪ್ರಜಾಪತಿಯ ಶರೀರದ ಮೇಲೆ ಬಿದ್ದನಂತೆ. ಬಿದ್ದು ಕೊಲ್ಲುವುದಕ್ಕೆ ತೊಡಗಿದ ತ್ರಿಶೂಲದಲ್ಲಿ. ಇವ ಸಾಯುವುದೇ ಇಲ್ಲ. ಏ ರಾಮ, ಇದ್ದು ಹೆಬ್ಬಾವಿಗೆ ಬಡದಾಗಿ ಅದರಷ್ಟಕ್ಕೆ ಹೋಗ್ತದೆ. ಇವ ಬಡದು ಇವ ಮತ್ತು ಇವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಯಾಕೆ? ಹೆಬ್ಬಾವು ಕಚ್ಚಿ ಅಲ್ಲ, ಹೆಬ್ಬಾವಿಗೆ ಬಡದು ಸುಸ್ತಾಗಿ ಇವ ಬಿದ್ದಿದ್ದಾನೆ ತಲೆ ತಿರುಗಿ. ಅದು ಸಾಯ್ತದ? ಸಾಯುವುದೇ ಇಲ್ಲ ಈ ವ್ಯಕ್ತಿ. ಇನ್ನೇನು ಮಾಡೋದು ಇನ್ನೇನು ಆಲೋಚನೆ ಮಾಡಿ ಯಾಗದಲ್ಲಿ ಅದೊಂದು ಪ್ರಕ್ರಿಯೆ ಉಂಟು. ಪಶು ಸಂಜ್ಞಾಪನಂ, ಕತ್ತನ್ನು ತುಂಡು ಮಾಡಿ ವಪೆಯನ್ನು ತೆಗೆದು ಪುನಃ ಜೀವ ಕೊಡುವುದು, ಹಾಗೊಂದು ಕ್ರಮ ಉಂಟು. ಹಾಗಾಗಿ ಈಗಿನ ಕಾಲದಲ್ಲಿ ಪಶುವನ್ನು ವಧೆ ಮಾಡಲಿಕ್ಕಿಲ್ಲ. ಯಾರನ್ನು ಬೇಕಾದರೂ ವಧೆ ಮಾಡಬಹುದು, ಆದರೆ ಪುನಃ ಜೀವ ಕೊಡಲಿಕ್ಕೆ ಸಾಮರ್ಥ್ಯ ಬೇಕು. ತಾಕತ್ತುಂಟ? ಯಾರಿಗೆ ಬೇಕಾದರೂ ಜೀವ ತೆಗಿಬೋದು, ಪುನಃ ಜೀವ ಕೊಡಲಿಕ್ಕೆ ಸಾಮರ್ಥ್ಯ ಉಂಟಾ? ಇಲ್ಲ. ಹಾಗಾದರೆ ನಾವು ಮಾತಾಡಲಿಕ್ಕಿಲ್ಲ ಆ ವಿಷಯದಲ್ಲಿ. ಯಾರಿಗೂ ಯಾರ ಜೀವವನ್ನು ತೆಗೆಯುವ ಅರ್ಹತೆ ಇಲ್ಲ, ಕೊಡುವ ಅರ್ಹತೆ ಇಲ್ಲದ ಕಾರಣ. ಮೊದಲಿನ ಕಾಲದಲ್ಲಿ ಶ್ರೌತ ಯಾಗಗಳಾಗುವ ಹಂತದಲ್ಲಿ ಪಶುಗಳನ್ನು ಜೀವ ಹೋಗದ ರೀತಿಯಲ್ಲಿ ಅವುಗಳನ್ನೆಲ್ಲ ತೆಗೆದು ವಪೆಯನ್ನು ಹೋಮಕ್ಕೆ ಆಹುತಿ ಕೊಡುವಂತಹ ಪ್ರಕ್ರಿಯೆ ತುಂಬ ವಿಸ್ತಾರವಾಗಿ ಉಂಟು. ಅದು ನೆನಪಾಯಿತು ವೀರಭದ್ರನಿಗೆ. ಹಾಗಾಗಿ ಇವನ ಕುತ್ತಿಗೆಯನ್ನಲ್ಲಿಂದ ತುಂಡು ಮಾಡಿ ಹೋಮಕ್ಕೆ ಬಿಸಾಡಿದ. ಇಡೀ ಯಾಗಶಾಲೆಗೆ ಬೆಂಕಿಯನ್ನು ಕೊಟ್ಟು ಅವರು ಅಲ್ಲಿಂದ ಹೋದರು. ಈ ಶಿವನ ಗಣ ಒಬ್ಬನೂ ಇಲ್ಲ, ಅಲ್ಲ ಇಲ್ಲಿ ಭಸ್ಮ. ದೇವತೆಗಳಿಗೆಲ್ಲ ತಲೆ ಬಿಸಿ ಆಯಿತು. ಇನ್ನೇನು ಮಾಡುವುದು? ಇದಕ್ಕೆ ಕಾರಣ ಇವ ಮಾಡಿದಂತಹ ಅಥರ್ವಣ. ಅದಕ್ಕೆ ಮೂಲ ಶಕ್ತಿ ಏನು? ಪ್ರೇರಣೆ ಆ ಶಿವನಿಗೆ ಮಾಡಿದಂತಹ ದ್ವೇಷ. ಇನ್ನೀಗ ಶಿವಕೋಪದಿಂದ ಇಷ್ಟೆಲ್ಲ ಆಗಿದೆ, ಇನ್ನೀಗ ಶಿವನನ್ನು ಸಮಾಧಾನ ಪಡಿಸಬೇಕು ಅಂತ ಹೇಳಿಕೊಂಡು ಕೈಲಾಸ ಪರ್ವತಕ್ಕೆ ಹೋದರು. ಎಲ್ಲರೂ ಕೂಡ ಬ್ರಾಹ್ಮಣರು, ಋಷಿಮುನಿಗಳು, ದೇವತೆಗಳು ಎಲ್ಲ ಹೋಗಿ ಅಲ್ಲಿ ಶಿವನನ್ನು ಸ್ತುತಿ ಮಾಡಿದರು. ಅವ ಹೇಳಿದ, ಧ್ಯಾನಸ್ಥನಾಗಿದ್ದ ದಕ್ಷಿಣಾಮೂರ್ತಿ ಸ್ವರೂಪ, ವಟವಿಟಪಿ ಸಮೀಪೆ ಒಂದು ಆಲದ ಮರದ ಬುಡದಲ್ಲಿ ಕೂತ್ಕೊಂಡಿದ್ದಂತೆ. ಅವನ ಎದುರು 4 ಜನ ಮುನಿಗಳು ಕುಮಾರರಿದ್ರಂತೆ. ಏನೋ ಒಂದು ಉಪದೇಶ.
ಇವ ಉಪದೇಶ ಮಾಡ್ತಾ ಇದ್ದ, ಆ ಆತ್ಮಜ್ಞಾನಿಗಳು ಉಪದೇಶವನ್ನು ಕೇಳ್ತಾ ಇದ್ದರು. ಅದು ಒಂದೇ ಪ್ರಪಂಚದಲ್ಲಿ ಇರುವಂಥದ್ದು, ಆತ್ಮಜ್ಞಾನಿಗಳಿಗೆ ಉಪದೇಶ ಮಾಡುವುದು ಈ ಶಿವ ಆತ್ಮಜ್ಞಾನವನ್ನು. ಅಂತಹ ಒಂದು ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿದ್ದಾರೆ. ಅಲ್ಲಿಗೆ ಇವರು ಹೋಗಿ ಬ್ರಹ್ಮನೇ ಮೊದಲಾದಂತಹ ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆ ಮಾಡಿದರು, ವಿಷಯ ಹೇಳಿದರು. ಅಯ್ಯೋ, ಆದರೆ ನಾನು ಆವತ್ತೇ ಬಿಟ್ಟಾಗಿದೆ ಆ ವಿಷಯ, ನನ್ನ ತಲೆಯಲ್ಲಿಯೇ ಇಲ್ಲ. ಅದು 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 ಬಾಲಬುದ್ಧಿಯಲ್ಲಿ ಮಾಡಿದ್ದದು. ಅವಾಗ ಹೇಳ್ತಾನೆ, ಶಬ್ದ ಉಂಟಲ್ಲಿ ದಕ್ಷ ಆ ಪ್ರಕರಣದಲ್ಲಿ ಶಬ್ದ ಉಂಟು, ಅವ ಬಾಲಬುದ್ಧಿಯಲ್ಲಿ ಮಾಡಿದ್ದ, ಅದನ್ನೆಲ್ಲ ನೀವು ದೊಡ್ಡ ಮಾಡಬೇಕು. ಅದು ಈಗ ಸಂಗತಿ ವಿಷಯ ಹೀಗಾಗಿದೆ. ಅಲ್ಲ, ನನಗೆ ದ್ವೇಷ ಇಲ್ಲ ಪುಣ್ಯಾತ್ಮರೇ, ನನಗೆ ದ್ವೇಷವೇ ಇಲ್ಲ. ನಾನಂದು ಆವತ್ತು ಇಲ್ಲ, ನಾನೀಗ ಹೀಗೆ ದಕ್ಷಿಣಾಮೂರ್ತಿ ಇಲ್ಲಿ ಈ ಆಲದ ಮರದ ಬುಡದಲ್ಲಿ ನಾನು ಕೂತಿದ್ನ. ನನಗೆ ದ್ವೇಷ ಇದ್ದರೆ ಆಲದ ಮರದ ಬುಡದಲ್ಲಿ ಕೂತ್ಕೊಳ್ಬೇಕಾ? ಇನ್ನೇನಾದರೂ ನಾನು ಅವನ ಹಾಗೆ ಇನ್ನೊಂದೇನಾದರೂ ಮಾಡ್ತಿದ್ದೆ? ನಾವೆಲ್ಲ ನಮಗೆಲ್ಲ ಅದೆಲ್ಲ ಹೇಳಿದ ವಿಷಯವೇ ಅಲ್ಲ. ನಾವು ಹೇಗೆ ಅಂತ ನಿಮಗೆಲ್ಲರಿಗೂ ಗೊತ್ತುಂಟು, ಹಾಗಾಗಿ ನಾವು ಅದನ್ನು ಬಿಟ್ಟಿದ್ದೇವೆ. ಅಲ್ಲ, ಈಗ ನಮಗೆ ಅಲ್ಲಿ ಬಾರದೇ ಗೊತ್ತಿಲ್ಲ, ಯಜ್ಞ ಹಾಳಾಗಿದೆ ಎಲ್ಲ. ದಕ್ಷನ ತಲೆಯನ್ನು ಕಡಿದು ವೀರಭದ್ರ, ಅಲ್ಲ, ಅದು ದೈವ ಸಂಕಲ್ಪ, ವಾಸುದೇವನ ಸಂಕಲ್ಪದಲ್ಲಿ ಅವನಿಗೆ ಶಿಕ್ಷೆ ಆಗಿದೆ ಮಾಡಿದ ತಪ್ಪಿಗೆ. ಅಲ್ಲ ಸ್ವಾಮಿ, ಈಗ ನೀವು ಬಂದು ಅವನಿಗೊಂದು ಜೀವ ಕೊಡಬೇಕು, ಹಾಗೆ ಹೇಳ್ತಾರೆ, ಜೀವ ಕೊಡಬೇಕು. ಮತ್ತು ಆ ಮೀಸೆ ಗಡ್ಡ ಮೀಸೆ ಹೋದವರಿಗೆ ಗಡ್ಡ ಮೀಸೆ ಬರಬೇಕು, ಕಣ್ಣು ಹೋದವರಿಗೆ ಕಣ್ಣು ಬರಬೇಕು, ಹಲ್ಲು ಹೋದವರಿಗೆ ಹಲ್ಲು ಬರಬೇಕು, ಮತ್ತು ಇನ್ನೇನು ಎಲ್ಲ ಏನೆಲ್ಲ ಆಗಿದೆ ಅದೆಲ್ಲ ಆಗಬೇಕು, ಸರಿ ಆಗಬೇಕು. ಯಜ್ಞ ಒಂದು ಸಮಾಪ್ತಿಯಾಗಿ ಒಂದು ಪೂರ್ಣಾವಧಿಯಾಗಿ ಚಂದ್ರದಲ್ಲಿ ಒಂದು ಇದಂ ಫಲಂ ಮಯಾದೇವ ಅಂತ ಒಂದು ಹೇಳಬೇಕು. ಹಾಂ, ಅದು ಹೇಳದಿದ್ರೂ ತೊಂದರೆ ಇಲ್ಲ. ಒಂದು ಚಂದದಲ್ಲಿ ಹೋಮ ಮುಗಿಬೇಕು, ಕೊಟ್ಟ ಆಹುತಿ ಎಲ್ಲ ಸರಿಯಾಗಿ ಆಗಬೇಕು. ಮತ್ತು ಬ್ರಾಹ್ಮಣರಿಗೆ ಅಪಮಾನ ಅಂತ ನಾಳೆ ಅದೊಂದು ಊರಲ್ಲಿ ಹೆಸರಾಗಬಾರ್ದು. ಕುಲಪುರೋಹಿತರನ್ನು ಕಟ್ಟಿ ಹಾಕಿ ಗಟ್ಟ ಮೀಸೆಯನ್ನು ತೆಗೆದರು ಅಂತ ಹೇಳಿಕೊಂಡೆಲ್ಲ ನಾಳೆ ಪ್ರಚಾರ ಆಗಬಾರ್ದು ಊರಲ್ಲಿ. ಆಯಿತು, ಮತ್ತೆಂತ ಮಾಡೋದು ಅಂತ ಹೇಳಿಕೊಂಡು ಶಿವ ಹೊರಟ, ಅಲ್ಲಿಂದ ಎಲ್ಲ ಹೊರಟು ಬಂದರು. ಇದಕ್ಕೆ ಈ ದಕ್ಷಿಣ ಯಾಗಕ್ಕೆ ಅವರೂ ಕೂಡ ಬರಲಿಲ್ಲ, ಹೇಗೆಲ್ಲ ಆಗ್ತದೆ ಅಂತ ಗೊತ್ತಿತ್ತು. ಅಬ್ಜ ಸಂಭವನೋ ವಿಶ್ವಾತ್ಮ ನಾರಾಯಣನು ಆ ಯಾಗಕ್ಕೆ ಬರಲಿಲ್ಲ. ಯಾಕೆ? ಇಂತಹ ಒಂದು ದುರ್ಘಟನೆಗೆ ನಾವು ಸಾಕ್ಷಿಗಳಾಗಬಾರ್ದು, ಅವರು ಮಾಡಿದ ತಪ್ಪಿಗೆ ಅನುಭವಿಸಲಿ ಅಂತ. ಇವಾಗ ಇವರೆಲ್ಲ ಹೋದರು. ಹೋಗಿ ಆದಂತಹ ಕಾಲಕ್ಕೆ ಇದ್ದಾಗಿದ್ದಾಗ ನಾರಾಯಣ ದೇವರು ಪ್ರತ್ಯಕ್ಷ ಆಗಿಬಿಟ್ರಲ್ಲಿ. ಈಗ ಅಲ್ಲ ಅಂದವು ಬಂದು ಆದ ಕಾಲಕ್ಕೆ ಶಿವನನ್ನು ಶಿವ ನೋಡಿದ ತಕ್ಷಣವೇ ಆ ದಕ್ಷನಿಗೆ ಜೀವ ಬಂತು. ಹೊರಗಡೆಯಿದ್ದ ಶರೀರಕ್ಕೆ ಜೀವ ಬಂತು. ಜೀವ ಬಂದು ಮೊದಲೇ ಒಂದು ಶಾಪ ಇತ್ತಲ್ಲ, ಹಾಗಾಗಿ ಅವನಿಗೆ ಆಡಿನ ಮುಖವನ್ನು ಸೇರಿಸಿದ್ರು. ಹೀಗೆ ಸೇರಿಸಿಕೊಳ್ಳಿ ಜೀವ ಬಂತಲ್ಲ, ಜೀವ ಬಂತು. ಅವ ತಲೆ ತಗ್ಗಿಸಿ ನಿಂತ, ತಪ್ಪಾಯಿತು ಅಂತ ಬೇಕಾದ ರೀತಿಯಲ್ಲಿ ಕ್ಷಮೆ ಕೇಳಿ ಸ್ತುತಿ ಮಾಡಿದ ಶಿವನನ್ನು. ಸರಿಯಪ್ಪ, ನನಗೆ ಅದರಲ್ಲಿ ಎಂಥ ದೊಡ್ಡ ಸಂಗತಿ ಅಲ್ಲ, ಏನಿಲ್ಲ. ಪುರೋಹಿತರು ಅದು ಆ ಗಡ್ಡ ಮೀಸೆ ಅದಕ್ಕೆಂಥದ್ದು ಈಗ ಪರ್ಯಾಯ ಪ್ರತ್ಯಾಮ್ನಾಯ ಎಂಥದ್ದು. ಪ್ರತ್ಯಾಮ್ನಾಯ ಒಂದು ಹೋತದ ಮುಖವನ್ನು ಹಾಕುವುದು. ಬಸ್ತಶ್ಮಶ್ರು, ಈ ಹೋತಕ್ಕೆ ಇರುವಂತಹ ಗಡ್ಡ ನೋಡಿ ಇರ್ತದೆ, ಅಲ್ಲಿ ಹೋದರೆ ಗೊತ್ತಾಗ್ತದೆ, ಇಷ್ಟುದ್ದ ಇರ್ತದೆ ಅದು. ಹಾಗೆ ಹೋತ ಸಂತತಿಯವರು, ಆ ಹೋತ ಸಂತತಿಯವರಿಗೆ ಇರುವ ಗಡ್ಡ ಮೀಸೆಗೆ ಹಾಗೆ ಅದೇ ಗಡ್ಡ ಆ ಪುರೋಹಿತರಿಗೆ ಭಟ್ರಿಗೆ ಬಂತು. ಬಸ್ತಶ್ಮಶ್ರು ತಥೋಭವತ್. ಸರಿ, ಏನೆಲ್ಲ ಯಾರ್ಯಾರಿಗೆ ಹೋಗಿದೆ ಅದೆಲ್ಲ ವಾಪಸ್ ಬಂತು. ಅಷ್ಟೊತ್ತಿಗೆ ನಾರಾಯಣ ಅಲ್ಲಿ ಬಂದಿದ್ದ. ನಾರಾಯಣನನ್ನು ಸ್ತುತಿ ಮಾಡಿದರು. ಕೊನೆಗೆ ಒಟ್ಟು ದಕ್ಷಯಜ್ಞದ ಸಂದೇಶ ಎಲ್ಲ ಯಾಗೆಲ್ಲ ಸಮಾಪ್ತಿ ಆಯಿತು. ಚಂದದಲ್ಲಿ ಹೋಮ ಮುಗಿಯಿತು ದೇವರ ದಯದಿಂದ. ಕೊನೆಗೆ ನಾರಾಯಣ ವಿಶ್ವ ಸಂದೇಶವನ್ನು ಕೊಡ್ತಾನೆ. ನೋಡ್ರಪ್ಪ, ನನಗೂ ಶಿವನಿಗೂ ಈವರೆಗೆ ಯಾವ ದ್ವೇಷವೂ ಅಸಮಾಧಾನವೂ ಇಲ್ಲ, ಇನ್ನೂ ಇರುವುದಿಲ್ಲ. ನಮ್ಮ ಕುರಿತಾಗಿ ಯಾರು ಭೇದ ಭಾವದಿಂದ ನೋಡ್ತಾರೆ ಅವರು ಮಹಾಮೂರ್ಖರಾಗ್ತಾರೆ, ಅವರಿಗೆ ಶಾಂತಿ ಇಲ್ಲ. ಹಾಗಾಗಿ ನನಗೂ ಶಿವನಿಗೂ ಯಾವ ಭೇದ ಭಾವ ಇಲ್ಲ, ನಾವು ಒಂದೇ, ಹರಿಹರರೊಳು ಭೇದವಿಲ್ಲ ಹೇಳುವಂತಹ ಅದ್ವೈತ ತತ್ವವನ್ನು ಅಲ್ಲಿ ಪ್ರತಿಪಾದನೆ ಮಾಡಿ ಎಲ್ಲರೂ ಈ ಹರಿಹರ ಬ್ರಹ್ಮ ಹೇಳುವಂತಹ ಮೂರು ಶಕ್ತಿ ಏನುಂಟು, ಗುಣಾತ್ಮಕವಾದಂತಹ ಶಕ್ತಿ, ಅದಲ್ಲೆಲ್ಲ ನನ್ನನ್ನು ಕಾಣಬೇಕು ಹೇಳುವಂತಹ
ಸಾರ್ವಕಾಲಿಕವಾದಂತಹ ಸಂದೇಶವನ್ನು ಅಲ್ಲಿ ಪ್ರಸ್ತಾಪ ಮಾಡಿ ಎಲ್ಲರನ್ನೂ ಅನುಗ್ರಹಿಸಿ ನಾರಾಯಣ ದೇವರು ಅವರ ಸ್ಥಾನಕ್ಕೆ ಹೋದರು. ಹಾಗೆ ಶಿವ ಬ್ರಹ್ಮ ಇವರವರ ಸ್ಥಾನಕ್ಕೆ ಹೋದರು. ದೇವತೆಗಳೆಲ್ಲ ಅವರವರ ಲೋಕಕ್ಕೆ ಹೋದರು. ಬಂದಂತಹ ಋಷಿಮುನಿಗಳು ಬ್ರಾಹ್ಮಣರು ಎಲ್ಲ ಅವರವರ ಮನೆಗೆ ಹೋಗಿ ಸೇರಿದರು. ಹೀಗೆ ದಕ್ಷಯಾಗ ಆಯಿತು. ದಕ್ಷಯಜ್ಞ ಒಳ್ಳೆಯ ರೀತಿಯಲ್ಲಿ ಮಂಗಲವಾಯಿತು. ಸುನೀತಿಯ ಮೇಲೆ ಹೆಚ್ಚಿನ ಪ್ರೀತಿ ಬೇಕು ಜೀವನದಲ್ಲಿ. ನೀತಿ, ಗುರು ಹಿರಿಯರು, ದೇವರು ಇತ್ಯಾದಿ ಇತ್ಯಾದಿಯಾಗಿ ಒಂದು ಜೀವನಕ್ಕೆ ಆಕೃತಿಯನ್ನು ಕೊಡುವಂತಹ ದಿವ್ಯ ಶಕ್ತಿಗಳ ಕುರಿತಾದಂತಹ ಪ್ರೀತಿ ಬೇಕು, ಸುನೀತಿ. ಅದಿದ್ದಾಗ ತಲೆ ಸರಿಯಾಗಿಯೇ ಮೇಲೆ ಇರ್ತದೆ, ಕಾಲು ಕೆಳಗಿರ್ತದೆ. ಅವ ಸಾಧನೆ ಮಾಡಿದ್ದು ಕೊನೆಗೆ ಎಲ್ಲವೂ ಕೂಡ ಸ್ಥಿರವಾಗಿ ಧ್ರುವವಾಗಿಯೇ ಮುಂದುವರಿತದೆ.